ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನೊಂದು ದೋಸೆ ರೆಸಿಪಿ ಮಾಡ್ತಾ ಇದ್ದೇನೆ. ತೆಂಗಿನಕಾಯಿ ಬೊಂಡು ದೋಸೆ. ಇದಕ್ಕೆ ತೆಂಗಿನಕಾಯಿ ಹೂ ಅಂತ ಕೂಡ ಹೇಳ್ತಾರೆ. ಈ ದೋಸೆ ತುಂಬ ಸಾಫ್ಟಾಗಿ ತುಂಬ ರುಚಿಕರವಾಗಿರ್ತದೆ. ನೀವು ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಹಳ್ಳಿಗಳಲ್ಲೆಲ್ಲ ನೋಡಿ ಈ ಥರ ಮೊಳಕೆ ತೆಂಗಿನಕಾಯಿ ಇದ್ದೇ ಇರ್ತದೆ. ತುಂಬ ಇರುವಾಗ ನಮಗೆ ತಿನ್ನಲಿಕ್ಕೆಲ್ಲ ಆಗೋದಿಲ್ಲಲ್ಲ, ಆಗ ನಾವು ಈ ಥರ ದೋಸೆ ಇಡ್ಲಿ ಎಲ್ಲ ಹಳ್ಳಿಗಳಲ್ಲಿ ಮಾಡ್ತೇವೆ ಹೆಚ್ಚಾಗಿ. ಹಾಗೆ ಇವತ್ತು ನಾನು ಈ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಅಂದ್ಕೊಂಡೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಾನಿಲ್ಲಿ ದೋಸೆಗೆ 3 ತೆಂಗಿನಕಾಯಿ ಬೊಂಡನ್ನು ತಗೊಳ್ತಾ ಇದ್ದೇನೆ. ನೋಡಿ, ಸುಲಿದ 3 ತೆಂಗಿನಕಾಯಲ್ಲಿ ಬೊಂಡಿದೆ ನೋಡಿ. ಬೊಂಡು ಒಳ್ಳೆ ಫ್ರೆಶ್ ಆಗಿದೆ ನೋಡಿ. ಹಾಗೆ ತೆಂಗಿನಕಾಯಿ ಕೂಡ ಫ್ರೆಶ್ ಆಗಿಯೇ ಇದೆ. ಇದನ್ನು ನಾವು ಅಡುಗೆಗೆ ಉಪಯೋಗಿಸ್ಬೋದು ತೆಂಗಿನಕಾಯಿಯನ್ನು. ಇಲ್ಲಾಂದರೆ ತುಂಬ ತೆಂಗಿನಕಾಯಿ ಇದ್ದರೆ ಅದನ್ನು ಒಣಗಿಸಿ ಎಣ್ಣೆ ಮಾಡ್ಕೊಳ್ಬೋದು. ಇದೀಗ ನಾನು ಸಾಯಂಕಾಲ ಒಂದು 5-5:30 ಹೊತ್ತಿಗೆ ಇದೆಲ್ಲ ರೆಡಿ ಮಾಡ್ತಾ ಇರೋದು. ಈಗ ಸಾಯಂಕಾಲವೇ ಅರ್ದಿಟ್ರೆ ನಾಳೆ ಬೆಳಿಗ್ಗೆ ಆಗುವಾಗ ದೋಸೆ ಮಾಡ್ಬೋದಲ್ವ ಅಂತ ನೋಡಿ. ಇದನ್ನೀಗ ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ, ಗ್ರೈಂಡರಲ್ಲಿ ಹಾಕುವ ಕಾರಣ. ಮಿಕ್ಸಿಯಲ್ಲಿ ಹಾಕೋದಾದರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಬೋದು. ಕಟ್ ಮಾಡಿ ಎಲ್ಲ ಆಯಿತು. ಇನ್ನೀಗ ಅರಿಲಿಕ್ಕೆ ಹಾಕುವ. ದೋಸೆಗೆ ನಾನು 2 ಪಾವು ಬೆಳ್ತಿಗೆ ಅಕ್ಕಿ ಮತ್ತು 1 ಟೀ ಸ್ಪೂನ್ನಷ್ಟು ಮೆಂತೆಯನ್ನು ನಾನು ನೆನೆಯಲಿಕ್ಕೆ ಹಾಕಿದ್ದೆ. ಒಂದು 4-5 ಗಂಟೆ ಹೊತ್ತು ಚೆನ್ನಾಗಿ ನೆನೆದ ಅಕ್ಕಿ ತೊಳೆದಿಟ್ಟದ್ದು. ಈಗ ಗ್ರೈಂಡರ್ಗೆ ಹಾಕ್ತಾ ಇದ್ದೇನೆ. ಅಕ್ಕಿ ಎಲ್ಲ ಹಾಕಿ ಆದಮೇಲೆ ಕಟ್ ಮಾಡಿಟ್ಟ ಇದನ್ನು ತೆಂಗಿನಕಾಯಿ ಬೊಂಡನ್ನು ಕೂಡ ಒಟ್ಟಿಗೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಆಗಿ ಹಾಕ್ತಾ ಇದ್ದೇನೆ, ಗ್ರೈಂಡರ್ ಆದ ಕಾರಣ. ಮಿಕ್ಸಿಯಲ್ಲಾದರೆ ನಿಮಗೆ ಒಟ್ಟಿಗೆ ಹಾಕಿ ಅರಿಬೋದು. ಸ್ವಲ್ಪ ನೀರು ನಾನು ಆಗಲೇ ಹಾಕಿದ್ದೆ, ಇನ್ನು ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ನೀರೆಲ್ಲ ಹಾಕಿ ನಯವಾಗಿ ರುಬ್ಕೊಳ್ಬೇಕು. ಸ್ವಲ್ಪ ಕೂಡ ತರಿ ಇಲ್ಲದೆ ನೈಸಾಗಿ ರುಬ್ಬಬೇಕು. ಇದಾಗಿದೆ. ಈಗ ಒಂದು ಪಾತ್ರಕ್ಕೆ ತೆಗಿತಾ ಇದ್ದೇನೆ. ಲಾಸ್ಟಿಗೆ ಗ್ರೈಂಡರ್ ತೊಳೆದ ನೀರು ಕೂಡ ಸ್ವಲ್ಪ ಹಾಕ್ತಾ ಇದ್ದೇನೆ. ನೋಡಿ, ನೈಸಾಗಿ ಒಟ್ಟು ತರಿ ಇಲ್ಲದ ಹಾಗೆ ರುಬ್ಕೊಂಡಿದ್ದೇನೆ. ಇದನ್ನು ಚೆಂದ ಮಿಕ್ಸ್ ಮಾಡಿಡುವ. ಉಪ್ಪು ನಾನೀಗ ಹಾಕೋದಿಲ್ಲ, ನಾಳೆ ಬೆಳಿಗ್ಗೆ ಹಾಕೋದು. ಇದೀಗ ನಾನು ಸಾಯಂಕಾಲ 6 ಗಂಟೆಗೆ ಅರ್ದಿಡ್ತಾ ಇರೋದು. ನಾಳೆ ಬೆಳಿಗ್ಗೆ ಇನ್ನು ದೋಸೆ ಮಾಡುವ. ರಾತ್ರಿ ಇಡೀ ಫರ್ಮೆಂಟೇಷನ್ಗೆ ಬಿಡುವ. ನೋಡಿ, ಇದು ಮರುದಿನ ಬೆಳಿಗ್ಗೆ ನೋಡಿ ಎಷ್ಟು ಚೆಂದ ಉಬ್ಬಿ ಬಂದಿದೆ ಅಂತ. ಇದಕ್ಕೆ ನಾವು ಬೇರೇನೂ ಹಾಕಲಿಲ್ಲ, ಉದ್ದಿನ ಬೇಳೆ ಆಗಲಿ ತೆಂಗಿನಕಾಯಿ ಆಗಲಿ ಏನೂ ಇಲ್ಲ. ಬೆಳ್ತಿಗೆ ಅಕ್ಕಿ, ಮೆಂತೆ, ತೆಂಗಿನಕಾಯಿ ಬೊಂಡು ಮಾತ್ರ ಹಾಕಿರೋದು. ನಿನ್ನೆ ಉಪ್ಪು ಹಾಕಿರಲಿಲ್ಲ, ಈಗ ಉಪ್ಪು ಹಾಕಿ ಒಮ್ಮೆ ಮಿಕ್ಸ್ ಮಾಡುವ. ಇದಕ್ಕೆ ಸೋಡಾ ಹುಡಿನೂ ನಾನು ಹಾಕೋದಿಲ್ಲ. ಉಪ್ಪೆಲ್ಲ ಈಗ ಚೆಂದ ಮಿಕ್ಸ್ ಆಗಿದೆ. ಇನ್ನೀಗ ನಾವು ದೋಸೆ ಮಾಡುವ. ಕಾವಲಿ ಒಲೆ ಮೇಲೆ ಇಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ. ಎಣ್ಣೆ ಹಚ್ಚಿ ದೋಸೆ ಹುಯ್ಯುವ. ನಾನು ತೆಂಗಿನೆಣ್ಣೆ ಹಚ್ತಾ ಇರೋದು. ಯಾವ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು. ಕಾವಲಿ ಬಿಸಿಯಾಗಿದೆ. ಒಮ್ಮೆ ಈ ಥರ ಮಿಕ್ಸ್ ಮಾಡಿ ದೋಸೆ ಹೊಯ್ಯಬೇಕು. ನೋಡಿ, ಕಣ್ಣು ಬೀಳ್ತಾ ಉಂಟು ದೋಸೆಗೆ. ಈಗ ಮುಚ್ಚಿಡುವ. ನೋಡಿ ದೋಸೆ ಹೇಗೆ ಆಗಿದೆ ಅಂತ. ಕಣ್ಣು ಬಿದ್ದು ಒಳ್ಳೆ ಸಾಫ್ಟ್ ಆಗಿರ್ತದೆ ದೋಸೆ. ನಾವಿದಕ್ಕೆ ಸೋಡಾ ಹುಡಿ ಏನೂ ಸೇರಿಸಿಲ್ಲ. ಇದೀಗ ತೆಗೆಯುವ. ನಿಮಗೆ ಇದನ್ನು ಮಗ್ಚೆ ಹಾಕಬೇಕಿದ್ರೆ ಮಗ್ಚೆ ಹಾಕ್ಬೋದು. 2 ಸೈಡು ಬೇಯಿಸಿ ತೆಗಿಬೋದು. ನೋಡಿ, ಒಳ್ಳೆ ಸಾಫ್ಟ್ ಆಗಿದೆ. ಪ್ರತಿ ಸಲ ದೋಸೆ ಹೊಯ್ಯುವಾಗಲೂ ಈ ಥರ ಮಿಕ್ಸ್ ಮಾಡಿಕೊಂಡು ದೋಸೆ ಹೊಯ್ಯಬೇಕು. ಈ ದೋಸೆ ಮೇಲೆ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಬೋದು, ತುಪ್ಪ ಇದ್ದರೆ ತುಪ್ಪ ಹಾಕಿ ತಿನ್ಬೋದು. ತುಂಬ ರುಚಿಯಾಗಿರ್ತದೆ. 2 ಸೈಡು ಕಾಯಿಸಿ ಬೇಕಾದರೆ ಹಾಗೆ ತೆಗಿಬೋದು. ಎಲ್ಲ ದೋಸೆ ಮಾಡಿ ತೆಗೆಯುವ. ನೋಡಿ, ದೋಸೆ ಎಲ್ಲ ರೆಡಿಯಾಗಿದೆ. ಎಷ್ಟು ಚೆಂದ ಕಾಣಿಸ್ತಾ ಉಂಟು ನೋಡಿ, ಕಣ್ಣು ಬಿದ್ದು. ದೋಸೆಗೆ ನಾನು ಚಟ್ನಿ ಮತ್ತು ಸಾಂಬಾರು ಮಾಡಿದ್ದೇನೆ. ನೋಡಿ, ಈಗ ದೋಸೆ ಪ್ಲೇಟಿಗೆ ಹಾಕುವಾಗಲೇ ನಿಮಗೆ ಗೊತ್ತಾಗಿರಬೇಕು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಅಷ್ಟು ಸೂಪರಾಗಿ ಬಂದಿದೆ ದೋಸೆ. ದೋಸೆ ತುಂಬ ರುಚಿಯಾಗಿದೆ. ನೀವು ಈ ಥರ ತೆಂಗಿನಕಾಯಿ ಬೊಂಡು ಸಿಕ್ಕಿದರೆ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಬಾಯ್.